ವೆಲ್ಕಮ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಪ್ರಶ್ನೆಯನ್ನು ಬಿಡಿಸೋಣ ಬನ್ನಿ. ಈ ಪ್ರಶ್ನೆಯು ಅಭ್ಯಾಸದಲ್ಲಿ ಬರುತ್ತದೆ. ಸೊ 1.2 ಅಭ್ಯಾಸದಲ್ಲಿ ಬರುತ್ತದೆ. ಪ್ರಶ್ನೆ ಏನಿದೆ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಅಂದರೆ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ ಪದ ಆಗಿರುತ್ತದೆ. ಓಕೆ, ಇಲ್ಲಿ ಕೋಷ್ಟಕದಲ್ಲಿ ಟೇಬಲ್ದಲ್ಲಿ ಎ ವ್ಯಾಲ್ಯೂ ಅಂದ್ರೆ ಮೊದಲನೇ ಪದ, ಡಿ ವ್ಯಾಲ್ಯೂ ಸಾಮಾನ್ಯ ವ್ಯತ್ಯಾಸ, ಎನ್ ವ್ಯಾಲ್ಯೂ ಪದಗಳ ಸಂಖ್ಯೆ, ಎನ್ ಕೊನೆಯ ಪದಗಳನ್ನು ಕೊಡಲಾಗಿದೆ. ಸೊ ಬಿಟ್ಟ ಸ್ಥಳ ನಾವು ಇಲ್ಲಿ ಯಾವ ಸಂಖ್ಯೆ ಬರ್ತದೆ ನಾವು ಕಂಡುಹಿಡಿಯಬೇಕು. ಇದಕ್ಕೆ ನಾವು ಮೊದಲಿಗೆ ಈ ಸೂತ್ರವನ್ನು ನಾವು ಉಪಯೋಗಿಸೋಣ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಮೊದಲನೇ ಪ್ರಶ್ನೆ ಇಲ್ಲಿ ಕೊಡಲಾಗಿದೆ. ಮೊದಲನೇ ಪ್ರಶ್ನೆ ಎ ಇಸ್ ಈಕ್ವಲ್ ಟು ಮೊದಲನೇ ಪದ 7 ಆಯ್ತು, ಡಿ ಕೊಡಲಾಗಿದೆ, ಸಾಮಾನ್ಯ ವ್ಯತ್ಯಾಸ 3 ಆಯ್ತು, ನಂತರ ಎನ್ ಪದ ಎನ್ ಇಸ್ ಈಕ್ವಲ್ ಟು 8 ಕೊಡಲಾಯ್ತು. ನಾವು ಎ ಎನ್ ಕಂಡುಹಿಡಿಯಬೇಕು. ಸೊ ಎ ಎನ್ ಇಸ್ ಈಕ್ವಲ್ ಟು 7, ಇಲ್ಲಿ ಸಂಖ್ಯೆಯನ್ನು ಹಾಕೋಣ ನಾವು. ಸೊ 7 ಪ್ಲಸ್ ಎನ್ ಮೈನಸ್ 1 ಇಂಟು ಎನ್ ಅಂದ್ರೆ ಏನು ಕೊಡಲಾಗಿದೆ, ಇಲ್ಲಿ ಎನ್ ಅಂದ್ರೆ 8 ಅಂತಿದೆ. ಓಕೆ, 8 ಅನ್ನು ತುಂಬೋಣ, ಇಲ್ಲಿ 8 ತುಂಬೋಣ, ಮೈನಸ್ 1 ಇಂಟು ಡಿ, ಡಿ ಅಂದ್ರೆ 3 ಇದೆ ಇಲ್ಲಿ. ಸೊ ಎ ಎನ್ ಇಸ್ ಈಕ್ವಲ್ ಟು 7 ಪ್ಲಸ್ ಇದು 7 ಆಯ್ತು, 7 ಗುಂಡ್ಲೆ 3 ಅಂದ್ರೆ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಏನು ಬಂತು, ಎ ಎನ್ ಇಸ್ ಈಕ್ವಲ್ ಟು 7 ಪ್ಲಸ್ 21 ಅಥವಾ ಎ ಎನ್ ಇಸ್ ಈಕ್ವಲ್ ಟು ಇಲ್ಲಿ 28 ಬಂದಿತ್ತು. ಅಂದರೆ ಇಲ್ಲಿ 28 ಸಂಖ್ಯೆ ಬರುತ್ತದೆ. ಓಕೆ, ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ ಬನ್ನಿ. ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪದ ಮೈನಸ್ 18 ಇದೆ. ನಮಗೆ ಡಿ ಅನ್ನೋದು ಸಾಮಾನ್ಯ ವ್ಯತ್ಯಾಸ ಗೊತ್ತಿಲ್ಲ. ಓಕೆ, ಸೊ ಎನ್ ಪದ ಕೊಡಲಾಗಿದೆ, 10 ಕೊಡಲಾಗಿದೆ. ನಂತರ ಎ ಎನ್ ಇಸ್ ಈಕ್ವಲ್ ಕೊನೆಯ ಪದ 0 ಅಂತಿದೆ. ಈ ಸೂತ್ರವನ್ನು ಉಪಯೋಗಿಸೋಣ ನಾವು. ಎ ಎನ್ ಇಸ್ ಈಕ್ವಲ್ ಟು 0 ಇತ್ತು ಅಂಡ್ ಎ ಪದ ಮೈನಸ್ 18 ಆಯ್ತು, ಪ್ಲಸ್ ಎನ್ ಅಂದ್ರೆ 10 ಇದೆ, 10 ಮೈನಸ್ 1 ಇಂಟು ಡಿ, ಡಿ ಅಂದ್ರೆ ನಮಗೆ ಯಾವುದು ಸಂಖ್ಯೆ ಇಲ್ಲಿ ಗುರುತಿಲ್ಲ, ಡಿ ಅನ್ನು ಡಿ ಹಾಗೆ ಬರೆಯೋಣ. ಈ ಮೈನಸ್ 18 ಎಡಭಾಗ ಕಳಿಸಿದರೆ ಪ್ಲಸ್ 18 ಆಗುತ್ತದೆ. 10 ಮೈನಸ್ 1 ಇಲ್ಲಿ 9 ಅಂದ್ರೆ 9 ಡಿ ಆಯಿತು. ಅಂದ್ರೆ ನಾವು ಡಿ ಕಂಡುಹಿಡಿಯಲು ಡಿ ಇಸ್ ಈಕ್ವಲ್ ಟು 18/9 ಅಂತ ತೆಗೆದುಕೊಳ್ಳಬಹುದು. ಓಕೆ, ಇಲ್ಲಿ 9 ಒಂದ್ಲೆ, ಇಲ್ಲಿ 9 ಎರಡ್ಲೆ, ಅಂದ್ರೆ ನಮಗೆ ಡಿ ಇಸ್ ಈಕ್ವಲ್ ಟು ಏನು ಬಂತು, ಇಲ್ಲಿ 2 ಬಂತು. ಈ ಎರಡನೇ ಬಿಟ್ಟ ಸ್ಥಳದಲ್ಲಿ ಇಲ್ಲಿ 2 ಬರುತ್ತದೆ. ಓಕೆ, ಮೂರನೇ ಪ್ರಶ್ನೆ ಬಿಡಿಸೋಣ. ಇದನ್ನು ನಾವು ಅಳಿಸೋಣ. ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ನಮಗೆ ಎ ಕೊಟ್ಟಿಲ್ಲ, ನಾವು ಎ ಕಂಡುಹಿಡಿಬೇಕು. ಡಿ ಎಷ್ಟಿದೆ, ಇಲ್ಲಿ -3 ಇದೆ ಸಾಮಾನ್ಯ ವ್ಯತ್ಯಾಸ. ಎಷ್ಟು ಪದಗಳಿವೆ, ಎನ್ ಇಸ್ ಈಕ್ವಲ್ ಟು 18 ಇದೆ. ಅಂದ್ರೆ ಕೊನೆಯ ಪದ ಎಷ್ಟಿದೆ, ಇಲ್ಲಿ -5 ಇದೆ. ಓಕೆ, ನಾವು -5 ಇಸ್ ಈಕ್ವಲ್ ಟು ಎ ಅಂದ್ರೆ ನಮಗೆ ಗೊತ್ತಿಲ್ಲ, ಏನು ಹಾಗಿರೋಣ, ಪ್ಲಸ್ ಎನ್ ಅಂದ್ರೆ 18 ಇದೆ, -1 ಇಂಟು -3, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ -3 ಇದೆ ಇಲ್ಲಿ. ಓಕೆ, ಇದನ್ನು ಬಿಡಿಸಿದರೆ -5 ಈಕ್ವಲ್ ಟು ಎ ಪ್ಲಸ್ ಇದಷ್ಟು 17 ಆಯ್ತು ಇಲ್ಲಿ. ಓಕೆ, ಇದು 17 ಆಯ್ತು ಇಂಟು -3 ಅಂದ್ರೆ -5 ಈಕ್ವಲ್ ಟು ಎ 17 ಗುಂಡ್ಲೆ -3. ಓಕೆ, ಇದು -51 ಆಗುತ್ತದೆ. ಈ 50 ನಾವು ಎಡಭಾಗಕ್ಕೆ ಕಲಿಸಿದರೆ ಪ್ಲಸ್ 51 ಆಗುತ್ತದೆ. ಅಂದ್ರೆ ಎ ಈಕ್ವಲ್ ಟು 51 -5 ಅಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು, 46 ಬಂದಿತ್ತು. ಅಂದರೆ ಇಲ್ಲಿ ಮೂರರಲ್ಲಿ ಬಿಟ್ಟ ಸ್ಥಳದಲ್ಲಿ 46 ಬರ್ತದೆ. ನಾಲ್ಕನೆಯ ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ಎ ಕೊಡಲಾಗಿದೆ, -18.9 ಇದೆ, ಸಾಮಾನ್ಯ ವ್ಯತ್ಯಾಸ ಕೊಡಲಾಗಿದೆ 2.5 ಇದೆ. ಸೊ ಎನ್ ಪದವನ್ನು ಕಂಡುಹಿಡಬೇಕು, ಎಷ್ಟು ಪದಗಳನ್ನು ಕಂಡುಹಿಡಬೇಕು. ನಂತರ ಇಲ್ಲಿ ಕೊನೆಯ ಪದ 3.6 ಕೊಡಲಾಗಿದೆ. ಇದೇ ಸೂತ್ರವನ್ನು ಉಪಯೋಗಿಸೋಣ ನಾವು. ಸೊ ಎ ಏನಂದ್ರೆ 3.6 ಈಸ್ ಈಕ್ವಲ್ ಟು ಎ ಪದ -18.9 ನಂತರ ಪ್ಲಸ್ ಎನ್ -1 ಇಂಟು ಡಿ, ಡಿ ಅಂದ್ರೆ 2.5 ಇದೆ. ಸೊ ಈ ಸಂಖ್ಯೆಯನ್ನು ಎಡಭಾಗಕ್ಕೆ ಕಲಿಸೋಣ ನಾವು. ಅಂದ್ರೆ 3.6 ಪ್ಲಸ್ 18.9 ಆಗುತ್ತದೆ. ಅಂದ್ರೆ ಒಟ್ಟಾರೆ ಇದು ಮೊದಲು ಬಿಡಿಸೋಣ, 3.6 ಪ್ಲಸ್ 18.9 ಆಯಿತು, ಈಕ್ವಲ್ ಟು n -1 ಇಂಟು 2.5.
ಅಥವಾ ಇದನ್ನು ಹೀಗೆ ಬರೀಬಹುದು. ಇದನ್ನು ಕೂಡಿಸಿದರೆ ಎಡಭಾಗದಲ್ಲಿ 22.5 ಬರುತ್ತದೆ. ದಟ್ ಈಸ್ ಈಕ್ವಲ್ ಟು ಸೊ n-1 ಇಂಟು 2.5. ಅಥವಾ n-1 ತೆಗೆದುಕೊಂಡರೆ ಇದು ಇಲ್ಲಿ ಕೆಳಭಾಗದಲ್ಲಿ ಬರುತ್ತದೆ. n-1 is equal to 22.5 divided by 2.5. ಅಥವಾ ಇದನ್ನು ಈ ರೀತಿಯಾಗಿ ಬರೆಯಬಹುದು ನಾವು 225 ಭಾಗಲೆ 10. ಓಕೆ, ಭಾಗರ 25 ಭಾಗಲೆ 10. ಈ 10 ಕ್ಯಾನ್ಸಲ್ ಆಯಿತು. ಇಲ್ಲಿ 225 ಭಾಗಲೆ 25. ಓಕೆ, 225 ಭಾಗಲೆ 25 ಮಾಡಿದರೆ ಇಲ್ಲಿ ಏನು ಬರುತ್ತದೆ, n-1 ಈಕ್ವಲ್ ಟು ನಮಗೆ 9 ಬರುತ್ತದೆ. ಅಂದ್ರೆ n is equal to ಏನಾಯ್ತು, 9 ಪ್ಲಸ್ 1 ಅಂದ್ರೆ 10 ಆಯ್ತು. ಇಲ್ಲಿ n is equal to ನಮಗೆ 10 ಸಂಖ್ಯೆ ಬರುತ್ತದೆ. ಓಕೆ, ಸೊ 5ನೇ ಪ್ರಶ್ನೆಯನ್ನು ಬಿಡಿಸೋಣ. ಇದನ್ನು ಅಳಿಸೋಣ ನಾವಿಲ್ಲಿ. ಓಕೆ, ಐದನೇದಲ್ಲಿ ಎ ಕೊಡಲಾಗಿದೆ, 3.5 ಕೊಡಲಾಗಿದೆ. ಸೊ ಸಾಮಾನ್ಯ ವ್ಯತ್ಯಾಸ 0 ಇದೆ. n ಪದ ಎಷ್ಟು ಪದ, 105 ಪದಗಳಿವೆ ಒಟ್ಟಾರೆ. ಅಂದ್ರೆ ನಮಗಿಲ್ಲಿ an ಏನಂದ್ರೆ ನಾವು ಕಂಡುಹಿಡಿಯಬೇಕು. ಸೊ an is equal to a ಪದ ಅಂದ್ರೆ 3.5 ಪ್ಲಸ್ n-1 105 ಮೈನಸ್ 1 ಬರುತ್ತದೆ ಇಂಟು ಡಿ ಅಂತಿದೆ. ಡಿ ಅಂದ್ರೆ 0ದಿಂದ ಯಾವುದು ಸಂಖ್ಯೆ ಗುಣಿಸಿದರೆ 0 ಬರುತ್ತದೆ. ಅಂದ್ರೆ an is equal to ಇಲ್ಲಿ 3 ಬರುತ್ತದೆ. ಇದು 3.5 ಆಗುತ್ತದೆ. ಈ ರೀತಿಯಾಗಿ ನಾವು ಉತ್ತರವನ್ನು ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಟಾಪಿಕ್ ವಿಡಿಯೋಸ್ ಬೇಕಾದ್ರೆ ನನ್ನ ಯೂಟ್ಯೂಬ್ ದ ಪ್ಲೇಲಿಸ್ಟ್ ನಲ್ಲಿ ಹೋಗಿ, ಅಥವಾ ಈ ವಿಡಿಯೋದಲ್ಲಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.